ಅಲ್ಲ ಹುಡುಗರ ನೀವು ಏನು ಕಲಿಕಂಡ್ರ ಮರಯ್ಯ? ಗುಬ್ಬಿಗುಂಡ ಸತ್ಯ ಹೇಳೆ. ಗುಂಡಪ್ಪ ಅವನ ಹತ್ರ ಕೇಳ್ಕಿ ಬಂದಿದ್ದು ಹೌದಾ ನೀವು ಇಲ್ಲಿ ಹಿಂಗೆ ಸುಳ್ಳು ಹೇಳಿ ಬಂದ ನಾಳೆ ನಾವಲ್ಲಿ ನಿಮ್ಮ ಮಾವನ ಹತ್ರ ಬೈಸ್ಕಿಬೇಕಾಗ್ತದೆ ಗೊತ್ತಾನೋ. ಅವಂತೂ ಸಣ್ಣ ಹುಡುಗರು ಬುದ್ಧಿ ಇಲ್ಲ, ನಿಮಗೆ ಬಲ್ಲದರಿಗೆ ಬುದ್ಧಿ ಬೇಡನೋ ಅಂತಾರೆ. ಎಂತಕ್ಕೆ ನೋಡೋಣ ಹೇಳಿ ಈಗ. ಅಲ್ಲಿ ಎಂತ ಕಾಪಿ ಗೀಪಿ ಎಂತ ಕೊಡಲ್ರ ವಸೂಲಿ ಮಾಡೋಕ್ಕೆ ಹೋದಲ್ಲಿ? ದುಡ್ಡು ಕೊಡೋದೇ ಹೊರಮಗಲ್ಲ ಗೊತ್ತಾನ. ಅಂಥದ್ರಲ್ಲಿ ನೀವು ಅಲ್ಲಿ ಬಂದು ಈ ಮಾಳೆಯಲ್ಲಿ ಎಂತ ಮಾಡ್ತೀರಿ? ಒಂದು ಕೆಲಸ ಮಾಡಿ, ಗಣಪತಿ ನಾಳೆ ಇಡೋದಂದ್ರೆ ಗೌರಿ ಹಬ್ಬದ ದಿನಾನೇ ಅಲ್ಲಿ ಎಲ್ಲ ಸರಿ ಮಾಡ್ತೀವಲ್ಲ, ಮಂಟಪ ಎಲ್ಲ ಸರಿ ಮಾಡ್ತೀವಲ್ಲ, ಅವಾಗ ಬೆಳಗ್ಗಿಂದ ಸಾಯಂಕಾಲ ತನಕ ನಮ್ಮ ಜೊತೆನೇ ಇರ್ಬೋದು. ಎಂತ ಬೇಕಾದ್ರೆ ಮಾಡ್ಬೋದು. ಇವತ್ತು ಬೇಡ ಹೋಗಿ ಅತ್ತ ಸಣ್ಣ ಹುಡುಗರೆಲ್ಲ ಹಂಗೆ ಇದು ಮಾಡಬಾರ್ದು. ಹೌದ್ರಾ? ಅನಿಲ್ ಹೇಳೋದು ಒಂದು ಸಮ. ಗುಂಡಪ್ಪಣ್ಣ ಮತ್ತೇನಿಲ್ಲ, ನನಗೆ ಫಸ್ಟ್ ಬೈತಾರೆ. ನೀವು ಜೋರಿದ್ದೀರಿ, ಪುಳ್ಳನ್ ಮಾತ್ರ ಕರ್ಕೊಂಡು ಹೋಗ್ತೀರಿ, ನಮ್ಮನ್ನ ಮಾತ್ರ ಬಿಟ್ಟು ಹೋಗ್ಬೇಕು ಅಂತ ನೋಡ್ತೀರಿ ಅಲ್ಲ. ಮಾವ ಹೇಳ್ಯಾರೆ ಹೋಗಿ ಜಾಗ್ರತೆ ಬಲ್ಲಿ ಅಂತ ಹೇಳ್ಯಾರೆ. ನಾವೇನ್ ಇನ್ ಮಾಡಲ್ಲ, ನಮ್ಗೇನ್ ಕಾಪಿ ಕೊಡೋದು ಬೇಡಪ್ಪ. ಓದ್ತೀವಿ ನಾವು, ಎಷ್ಟಾಗ್ತದೋ ಅಷ್ಟು ಮಾಡ್ಕಿ ಬಂದು ಕೊಡ್ತೀವಿ. ಅಲ್ಲ ನಿಮ್ಗೆ ಇನ್ನೂ ಟೈಮ್ ಅದಿರ. ನೀವು ದೊಡ್ಡ ಆದಮೇಲೆ ಅವಾಗ ನಾವೆಲ್ಲ ವಯಸ್ಸಾಗಿ ಮೂಲೆಯಲ್ಲಿ ಕೂತಿರ್ತೀವಿ. ನೀವೇ ಹೋಗೋದು, ನೀವು ಕರೆದ್ರೂ ನಾವು ಬರಲ್ಲ. ಎಲ್ಲ ಬರೀ ಸುಳ್ಳು. ವಯಸ್ಸಾದ್ಮೇಲೆ ಮೂರೆಲ್ಲೂ ಕೂರಲ್ಲ, ಏನು ಮಾಡಲ್ಲ, ನಮಗೆ ಬೈತಾನೆ ಇರ್ತೀರಿ. ನಮ್ಮ ಮಾವಗೆ ಈಗ ವಯಸ್ಸಾಗಿದೆ, ಹಂಗಂತ ಅವ್ರೇನು ಮೂಲೆಯಲ್ಲಿ ಕೂತಾರ? ಏಯ್ ಚೋಟ್ ಮೆಣಸಿನ್ಕಾಯಿ, ಮಾತಾಡಕ್ಕೆ ಬಿಟ್ಟರೆ ಎಷ್ಟು ಬೇಕಾದ್ರೆ ಮಾತಾಡ್ತೀಯ. ಈಗ ಎಷ್ಟು ಜನ ಹುಡುಗರು ಅದಾರೆ ಊರಲ್ಲಿ ಎಲ್ಲ, ಅವರೆಲ್ಲ ನಿಮ್ಮಂಗೆ ಬಂದಾರ ಈಗ ಚಂದ ವಸೂಲಿ ಮಾಡ್ತೀವಿ ಅಂತ. ಮಕ್ಕಳು ಹೆಂಗಿರ್ಬೇಕೋ ಹಾಗೆ ಇರಬೇಕು. ಸುಮ್ಮನೆ ಹೋಗ್ರೆ ಮನೆಗೆ. ಹೆದರ್ಸ್ಬೇಕು ಅನಿಲಣ್ಣ, ಇಲ್ದಿದ್ರೆ ಇದು ಅಷ್ಟು ಸುಲಭಕ್ಕೆ ಮಾತು ಕೇಳಲ್ಲ. ಭಾಳ ಜೋರದೆ, ಜಟ್ಟಿ ಜಮಾರಿ ಇದು. ಭಾಳ ಜೋರದಾನೆ ಇವೊಬ್ಬ. ನಾನೇ ನೋಡ್ಲಾ, ನೀನು ಅವಾಗೆಲ್ಲ ಹೈಸ್ಕೂಲಿಗೆಲ್ಲ ಹೋಗೋಷ್ಟೊತ್ತಿಗೆ ಹೋಗಿದ್ದೆ, ಈಗ ಮಾತ್ರ ನೆನಪಿಲ್ಲ ಅಷ್ಟೇಯ. ಅಷ್ಟಕ್ಕೂ ನೀನೇನು ದೊಡ್ಡವನೇ ಈಗ, ನೀನು ಸಣ್ಣವನೇ. ನಿಂಗೆ ಮದುವೆ ಆಗ್ಯದ ದೊಡ್ಡವ ಅನ್ಕೊಳಕ್ಕೆ? ಯಾವ ಜೊತೆ ಅಂತಕ್ಕಿದ್ದೀಯಾ? ಲೆಕ್ಕ ಅಂದ್ರೆ ನಮ್ಮ ಜೊತೆ ಬರ್ಬೇಕು ಗೊತ್ತಾನ. ಇದೇ ಬೆಳ್ಳಕ್ಕೆ ನಮ್ಮ ಜೊತೆ ಇದ್ದಿದ್ರೆ ಸೀದಾ ಇಲ್ಲಿಗೆ ಬರ್ತಿದ್ದೆ, ಹೋಗೋಣ ಅಂತಿದ್ದೆ. ಜೋರದಾನೆ, ನಂಗೆ ಹೇಳಕ್ ಬರ್ತಾನೆ. ಚೋಟು ಬೇಕಿತ್ತನ? ಗುಬ್ಬೆ ಭಾಳ ಮಾತಾಡ್ತೀಯ ಕಣೆ ನೀನು. ಈಗ ಹಂಗಾರೆ 3 ಜನ ಒಟ್ಟಿಗೆ ಹೋಗ್ಬೇಕು, ಒಟ್ಟಿಗೆ ಬರ್ಬೇಕು. ಒಬ್ರೊಬ್ರು ಒಂದೊಂದು ಕಡೆ ಹೋಗಂಗಿಲ್ಲ, ದಾರಿ ಮೇಲೆ ಹೋಗೋಷ್ಟೊತ್ತಿಗೆ ಜಗಳ ಮಾಡ್ಕೊಳಂಗಿಲ್ಲ ಏನೋ? ಇಲ್ಲಪ್ಪ, ನಾ ಜಗಳ ಮಾಡ್ಕೊಳಲ್ಲ. ಅವರಿಬ್ರು ಹೆಂಗಿದ್ರು ನಾ ಹೇಳ್ದಂಗೆ ಕೇಳ್ತಾರೆ ಅಲ್ಲಂದ್ರ. ಕೇಳೋದು 3 ಜನ ಕೇಳೋಣ, ದುಡ್ಡು ನಾ ಹಿಡ್ಕೊಂಡಿರ್ತೀನಿ, ಮತ್ತೆ ನಿಮ್ಗೆಲ್ಲ ಹಿಡ್ಕೊಳಕ್ ಗೊತ್ತಾಗಲ್ಲ ಆತಾ? ನೋಡಿ ಅವಳು ಎಷ್ಟು ಜೋರದಾಳಂತ. ಅವರಿಬ್ರು ಹುಡುಗರಾದರೂ ಅವರನ್ನೇ ಹೆದರ್ಸಿಟ್ಕೊತಾಳೆ. ಈಗೊಂದು ಕೆಲಸ ಮಾಡೋಣ ಅನಿಲ, ಇವನು ಇಲ್ಲೇ ಬಿಟ್ಟು ಹೋದರೆ ಕಡೆಗೆ ಇಲ್ಲೇ ಗುಡ್ಡ ಹತ್ತಿ ಏನಾರು ಮತ್ತೊಂದು ಕತೆ ಮಾಡ್ಕೊಳಕ್ಕದವೆ. ಅವನು ಕಳ್ಸೋಣ, ಆ ಕಡೆ ಕಳ್ಸಿ ಬಂದ್ಕೊಂಡು ನಾವಿತ್ಲಾಗ ಹೋಗೋಣ. ಏಯ್ ಅಲೇಸ್ ಕೇಳಿ ಎಲ್ಲರೂ. ಗುಬ್ಬಿ ಇತ್ಲಾಗ ತಿರುಗಿಲ್ಲಿ. ನಾವು ಹಿಂಗೆ ಹೊಳೆ ದಂಡೆ ಮೇಲೆ ಹೋಗಿ ಅಲ್ಲಿ ಒಂದು 7-8 ಮನೆ ಅದಾವೆ, ಅಲ್ಲಿ ನೋಡ್ಕಿ ಬರ್ತೀವಿ. ನೀವು ಹೊಳೆ ಕಡೆ ತಿರುಗೂ ನೋಡಂಗಿಲ್ಲ, ಸೀದಾ ಆ ಕಡೆ ಹೋಗ್ತಿರ್ಬೇಕು. ಬಸ್ ಸ್ಟ್ಯಾಂಡ್ ಅದೆಯಲ್ಲ, ನೀವು ದಿನ ಬಸ್ ಹತ್ತಿರಲ್ಲ, ಅಲ್ಲಿ ಈಚೆಗೆ ಮನೆ ಅದೆಯಲ್ಲ, ಇದು ಸೋಮಶೇಖರಣ್ಣನ ಮನೆ ಅಂತ ಕಾಣ್ತದೆ. ಅಲ್ಲಿಂದ ಶುರು ಮಾಡಿ, ಅಲ್ಲಿಂದ ಒಂದು 4-5 ಮನೆ ಕೇಳ್ಕೊಂಡು ಬರ್ಬೇಕು. ಮತ್ತು ಅಲ್ಲೂ ಹೋಗಿ ತಿಂಡಿ ಕೊಡ್ತಾರೇನೋ ಹಂಗನ ಹಿಂಗನಂತ ಜೋತ್ಗೆ ನಿಂತ್ಕೊಳಂಗಿಲ್ಲ, ದುಡ್ಡು 1 ರೂಪಾಯಿ ಎಲ್ಲೂ ಕಳ್ಕೊಳಂಗಿಲ್ಲ, ಬಂದುಬಿಡ್ಬೇಕು. ಕೇಳಿಸ್ತಾ? ಹಂಗಾರೆ ಬೇಡ, ಹೋಗಿ ಸೀದಾ ಮನೆಗೆ ಹೋಗು. ಹೋಗ್ತಾ ಇರಿ 3 ಜನ ಮನೆಗೆ. ಎಲ್ಲ ಮಾವನು ಹಾಗೆ ಹೇಳದೆ. ನೀವು ಹೋಗಿ, ಈಗ ಹೋಗಿ ಹೇಳ್ತೀನಿ. ನೀವು ಅಚ್ಚಿಗೆ ತುದಿ ಹೋಗಿ ದಾಟೋ ತನಕ ನಾವು ಇಲ್ಲೇ ನಿಂತಿರ್ತೀವಿ. ಮತ್ತೇನಾದ್ರು ವಾಪಸ್ ಬಂದರೆ ಸರಿ ಹಿಡ್ಕೊ ಜಪ್ತೀನಿ ನಾನೇ. ಈಗಲೇ ಹೇಳಿನಿ ಗುಬ್ಬಿ. ಇದೇ ಮನೆ ಕಂಡ್ರೆ ಪಾಪಣ್ಣ ಹೇಳಿದ್ರಲ್ಲ, ಇದೇ ಮನೆ.
ನಾನು ಕೇಳ್ತೀನಿ ಏನು ಕೇಳಬೇಕು ಅಂತ. ನೀವಿಬ್ರು ಸುಮ್ಮನೆ ಬಂದು ನನ್ನ ಜೊತೆ ನಿಂತ್ಕೊಳ್ಳಿ ಆಯ್ತಾ? ಯಾಕೆ ನೀನು ಯಾಕೆ ಕೇಳಬೇಕು? ನಾವು ಯಾಕೆ ಸುಮ್ಮನೆ ನಿಂತ್ಕೋಬೇಕು? ನಾವು ನಿನ್ನಷ್ಟೇ ದೊಡ್ಡವರು, ನಾನಿನ್ನ ಅಣ್ಣ ಅಷ್ಟಕ್ಕೂ. ನಾನು ಕೇಳ್ತೀನಿ. ಹೌದು ಅದೇಯ. ಬಂದ್ಬಿಟ್ರೆ ಇಬ್ರು ಹೇಳಕ್ಕೆ ಫ್ರೆಂಡ್ ಅವನಿಗೆ ಸಪೋರ್ಟ್ ಮಾಡಕ್ಕೆ. ನೀವು ನನ್ನಷ್ಟೇ ದೊಡ್ಡವರು, ಅವನ ಅಣ್ಣ. ಆದರೆ ನಿಮ್ಮೆಲ್ಲರಿಗಿಂತ ಬುದ್ಧಿವಂತ ನಾನು. ಅದಕ್ಕಾಗಿ ಹೋಗಿ ಹೇಳ್ತೀನಿ, ಸುಮ್ಮನೆ ನಿಂತ್ಕೊಳ್ರ. ಓ ಮಾವ ಇಲ್ಲೇ ಇದ್ದೀರಾ? ಅದು ಗಣಪತಿ ಇರ್ತೀವಲ್ಲ ಈ ಸತಿ, ಅದಕ್ಕೆ ದುಡ್ಡು ಕೇಳಕ್ಕಂತ ಬಂದಿವಿ. ನೀವು ಎಷ್ಟು ದುಡ್ಡು ಕೊಡ್ತೀರಿ? ನಾವು ಬರ್ಕೊಂಡು ಹೋಗ್ತೀವಿ. ಅಂದರೆ ನೀವು ಕೊಟ್ಟ ಮೇಲೆ ನಾವು ಬರೆಯೋದು. ಏನ್ರ ಹುಡುಗರು ಭಾಳ ಜೋರಾಗಿರಿ. ಏನು ಬಲ್ಲದಾರ ಯಾರು ಇಲ್ಲನಾ ನಮ್ಮೂರಲ್ಲಿ ನಿಮ್ಮನ್ನು ಹುಡುಗರನ್ನ ಕಳ್ಸೋಕ್ಕೆ? ಬರೀ ಸುಳ್ಳು ಹೇಳ್ತೀರಿ ಅಲ್ಲ. ಹೇಳ್ಕೊಡ್ತೀನಿ ತಡೀರಿ ಪಾಪಣ್ಣನ ಹತ್ರ, ಗುಂಡಪ್ಪಣ್ಣನ ಹತ್ರ. ಓ ಹೇಳ್ಕೊಡಿ, ನಮಗೇನಿಲ್ಲ, ಅವರೇ ಕಳಿಸಿದ್ದು. ಇವ್ರ ಮನೇಲಿ ಸುಮಾರು ದುಡ್ಡು ಕೊಡ್ತಾರೆ, ಫಸ್ಟ್ ಅಲ್ಲಿಗೆ ಹೋಗಿ ಕೇಳಿ ಅಂತ ಹೇಳಿದ್ರು. ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಿ. ಇಲ್ಲಿ ಯಾರು ಇಲ್ಲ, ಯಾರ ಹತ್ರ ಮಾತಾಡ್ತಿದ್ದೀಯ ಗುಬ್ಬಿ ನೀನು? ಅಲ್ಲೇ ನಿಂತಾರಲ್ಲ ಮರೆಯ, ನೀನು ಕಾಣಲ್ಲ ಅಷ್ಟೇ, ನಂಗೆ ಕಾಣ್ತಾ ಇದ್ದ. ಸುಮ್ಮನೆ ನಿಂತ್ಕ ಈಗ. ಹಾಂ, ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಹಂಗಾರೆ ತರ್ತೀನಿ. ಮತ್ತು ಕಡಿಕೇನಾರು ನೀವು ಸುಳ್ಳು ಹೇಳಿದ್ದು ಅಂತ ಗೊತ್ತಾದರೂ ಸರಿ ಹಿಡ್ಕು ಜಪ್ತೀನಿ ನಾನೇಯ. ನೋಡಿ ಮತ್ತೆ. ಇಲ್ಲಪ್ಪ, ನಾವೇನು ಸುಳ್ಳು ಹೇಳಿದ್ದಲ್ಲ. ಅಯ್ಯೋ ದೇವ್ರೆ, ಗಣಪತಿ ಹೆಸರಲ್ಲಿ ಯಾರು ಸುಳ್ಳು ಹೇಳ್ತಾರ? ಶಾಪ ಕೊಡಲ್ಲ ಗಣಪತಿ. ನೀವು ದುಡ್ಡು ತಂದು ಕೊಡಿ, ಅದು ಸುಮಾರು ತಂದು ಕೊಡಿ ಆಯ್ತಾ? ನೋಡೋದು ಎಷ್ಟು ಜೋರದೆ ಅಂತ. ಎಲ್ಲ ದುಡ್ಡು ಅದೇ ಇಟ್ಕೋತದೆ, ಮತ್ತು ಹೋದಲ್ ತನಕ ಅದಕ್ಕೆ ಏನು ಇಷ್ಟ ಬೇಕೋ ಅದನ್ನೇ ಮಾಡ್ತದೆ. ಅಲ್ಲಿ ಹೋಗಿ ಆ ಹೂ ಮುಟ್ತಾ ಇದೆಯಲ್ಲ, ಈಗ ಅವ್ರೇನಾರು ಹೊರಗೆ ಬಂದರೆ ನಮಗೆಲ್ಲರಿಗೂ ಸೇರಿಸಿ ಬೈತಾರೆ. ಹೋಗಿ ಸಮ ಕೇಳೋಣ ಬಾ. ಏ ಗುಬ್ಬಿ, ಹೋದಲ್ ತನಕ ಇದೇ ಥರ ದುರ್ಬುದ್ಧಿ ಮಾಡ್ತೀಯಲ್ಲ? ಅತ್ತೆ ಹೇಳಿಲ್ಲ ಹೂವಿನ ಗಿಡ ಅದು ಇದು ಏನಾರು ಇದ್ರೆ ಮುಟ್ಟಬೇಡಿ ಎಲ್ಲವ ಅಂತ? ಎಂತ ಕೈಲಿ ಮುಟ್ತಿದ್ದೀಯಾ? ಹೇಳ್ಕೊಡ್ತೀನಿ ನೋಡು, ಬಾರೆ ಈಚೆಗೆ ಬಾರೆ. ಮತ್ತು ದುಡ್ಡೆಲ್ಲ ನಾನೇ ಇಟ್ಕೋಬೇಕು ಅಂತದೆ. ಚೆನ್ನಾಗಿತ್ತಲ್ಲ ಅಂತ ಒಂಚೂರು ನೋಡಿದಷ್ಟೇ ಮರೆಯ. ನಾನೇನಾರು ಅದನ್ನು ಹೂ ಕುಯ್ದನ, ಗಿಡ ಮುರಿದ್ನ, ಎಂತ ಮಾಡಿದೆ? ಹೋಗೋಣ ನಡಿ. ಹೊಟ್ಟೆ ಕಿಚ್ಚೆಲ್ಲ ಎಂಥದ್ದು ಅಲ್ಲ. ಯಾರ ಮನೆದು ಹಂಗೆ ಗಿಡ ಎಲ್ಲ ಮುಟ್ಟಬಾರ್ದು ಗೊತ್ತಾನ? ಸುಮ್ಮನೆ ಬರದೇ ಇದ್ರೆ ನಾನು ಸರಿ ಹಿಡ್ಕೊ ಹೊಡೆದೇ ಬಿಡ್ತೀನಿ ನೋಡು ಗುಬ್ಬಿ. ಈಗ ಅದೇಯ, ಇದಕ್ಕೆ ಬತ್ತ ಭಾಳ ಸೊಕ್ಕು ಜಾಸ್ತಿ ಆಗಿದೆ ಅಲ್ಲ ನಗುಂಡ? ಎಂತ ಸೊಕ್ಕು ಜಾಸ್ತಿ ಆಗ್ಯದ? ಹೇಳಕ್ಕೆ ಮತ್ತೊಬ್ಬ ಕೇಳಕ್ಕೆ ಎರಡು ಒಂದೇ ಥರದವು. ಸುಮ್ಮನೆ ಇರಿ, ನಂಗೆ ಗೊತ್ತು ಎಲ್ಲಿ ಹೆಂಗಿರ್ಬೇಕು ಅಂತ. ನಿಮ್ಮ ಹತ್ರ ಏನು ಕಲಿಬೇಕಾಗಿದ್ದಿಲ್ಲ. ಜಾಸ್ತಿ ಮಾತಾಡೋದು ಸರಿ ಹಿಡ್ಕೊ ಬಿಟ್ಟು ಬಿಡ್ತೀನಿ ನೋಡಿ. ಈಗ ಯಾರಿಗೆ ಬಿಟ್ಟು ಬಿಡ್ತೀನಿ ಅನ್ನೋದು ನೀನು? ನೀನು ಹೊಡೆಯೋ ತನಕ ನಾನೇನಾರು ಸುಮ್ಮನೆ ಇರ್ತೀನ? ನಂಗೇನು ಕೈ ಇಲ್ಲ. ನಂಗೆ ಹೊಡಿಯಕ್ಕೆ ಬರ್ತೀಯಲ್ಲ, ಏನಾಗಿದೆ ನಿಂಗೆ? ಎಲ್ಲಿ ಹೋದ್ರೆ ಈ ಥರದ್ದೊಂದು ಏನಾರು ಮಾಡ್ತೀವಿ. ಮನೆಗೆ ಮಾತಾಡಿ ನಿಂಗೆ ಫುಲ್ಲು ಬಾ ಇಲ್ಲಿ. ಇಬ್ಬರು ಸೇರ್ಕೊಂಡು ಸಮಾಜಪ್ಪನ ಬಾ ಇಲ್ಲಿ. ಸೊಕ್ಕೇನು ಕಮ್ಮಿ ಇಲ್ಲ ಇದಕ್ಕೆ. ಇಬ್ಬರು ಸೇರ್ಕೊಂಡು ನಂಗೆ ಹೊಡಿಯಕ್ಕೆ ಬರ್ತಿದ್ದೀರಲ್ಲ, ದೂಡ ಸರಿ ಹಿಡ್ಕೊಂಡು ದೂಡ ಪುಳ್ಳು ಹೇಳ್ತೀನಿ. ಗುಬ್ಬಿ ಎಂತದೆ ಏಗುಂಡ? ನಿಂಗೆ ಒಂದ್ಸತಿ ಹೇಳಿದ್ದಲ್ಲ ನಾ ಅದ್ರ ಸುದ್ದಿ ಏನು ಹೇಳ್ಬೇಡ ನೀನು ಅಂತ. ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ? ಇರೋವಿ ಅಲ್ಡಾದ್ರೂ ಅದು ಏನು ಇದು ಮಾಡ್ತೀರಾ? ಸುಮ್ನಿರ ಗುಂಡ. ಅದು ಮೊದಲೇ ಮಾವು ಕರ್ಕೊಂಡು ಹೋಗ್ಲಾ ಅಂತ ಬೇಜಾರಲ್ಲದೆ ನೀ ಯಾಕೆ ಹಿಂಗೆ ಮಾಡ್ತೀನಿ ನೋಡೋಣ? ಅತ್ತೆ, ನಾನು ಇಲ್ಲಿದ್ದೀನಿ, ನಾನು ಎಂಥದೂ ಮಾಡಲ್ಲ. ಅದಲ್ಲೇ ಅಳ್ತಾ ಕೂತಿತ್ತು, ನಾ ಒಳಗೆ ಬಂದೀನಿ. ಈಗ ನೋಡಿದ್ರೆ ಮತ್ತೆ ಜೋರಾಗಿ ಅಳ್ತಾ ಇದೆ. ಎಂತಕ್ಕೇನ? ಎಂತ ಆತು ಮಾರಯ್ಯ ಅದಕ್ಕೆ ಹಂಗಾರೆ? ನಡಿ ನಡಿ ನೋಡೋಣ ನಡಿ. ಗುಬ್ಬಿ ಏ ಗುಬ್ಬಿ, ಎಂತ ಆತೆ? ಹೋ, ನೀನೊಂದು ಮಗು ಅಂದರೆ ಒಳ್ಳೆ ನಿದ್ರೆ ಮಾಡಿ ಹೇಳ ಗುಬ್ಬಿ, ಹೇಳ. ಎಂತದೆ ಗುಬ್ಬಿ, ಎಂತಕ್ಕೆ ಹಂಗೆ ಅಳ್ತಿದ್ದಲ್ಲ? ಏಯ್ ಗುಂಡಣ್ಣ ಅನ್ನೆ, ನೋಡಿದ್ರೆ ಎಂತ ಆತ ಏನ ಅನ್ಬೇಕು. ನಾ ಎಂತಕ್ಕೆ ನಿಂಗೆ ಹೊಡೆದಿದ್ನೆ? ಅಲ್ಲಿ ಮಾವು ಬೇಡ ಬರೋದು ಅಂತ ಹೇಳ್ದಕ್ಕೂ ಇಲ್ಲೇ ಬಂದು ಅಳ್ತಾ ಕುತ್ಕೊಂಡದೆ. ಒಳ್ಳೆ ಮುಲ್ಕಿ ನಾನು
ಹೊಡಿತಿದ್ನಂತೆ. ನಾವು ಒಳಗಿದ್ದಿದ್ಕಾತು. ಇಲ್ಲೇ ಏನಾರು ಇದ್ದಿದ್ರೆ ಅತ್ತೆ ಅದನ್ನೇ ಸತ್ಯ ಅಂತ ನಂಬ್ತಿದ್ರು ಗೊತ್ತಾನ. ನಾನಿನ್ ಮುಟ್ಟಕ್ಕೆ ಬರಲ್ಲ. ಗುಂಡ ಅದಕ್ಕೊಂದೇ ಕೊನಸ್ ಬಿದ್ದಿತ್ತೆ ನಮ್ಮ ಮರೆ. ಸುಮ್ಮನೆ ತರಗಾರ್ದಪ್ಪ ಆದಂಗೆ ಆಗಿದೆ. ಹೇಳು ಗುಬ್ಬಿ, ಹೇಳು ಮಗನೆ, ಹೇಳು ಒಳಗೆ ಬಾ. ಎಂತಾರ ಒಂಚೂರು ತಿನ್ನಕ್ಕೆ ಕೊಡ್ತೀನಿ. ತಿನ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಓದ್ತಾ ಕೂರ್ಬೋದು. ಹೇಳು ಬಾ, ಒಳಗೆ ಬಾ.